ನಮಸ್ಕಾರ. ನಮಸ್ಕಾರ. ಸ್ಟ್ಯಾನ್ಲಿ ಅವರೇ, ನಿಮ್ಮೂರು, ನಿಮ್ಮ ಕಾರ್ಯಕ್ಷೇತ್ರ, ಅಲ್ಲಿ ಅಂದ್ರೆ ಒಂದ್ ಕಡೆಯಲ್ಲಿ ದಸರಾ ನಡೀತಾ ಇದೆ, ದಸರಾ ಮುಗಿದಿತ್ತು. ಆದ್ರೆ ಇನ್ನೊಂದು ಕಡೆಯಲ್ಲಿ ಬದುಕನ್ನ ಕಟ್ಕೊಳ್ಬೇಕು, ಹೊಟ್ಟೆಪಾಡಿಗಾಗಿನೇ ಬಂದಂತ ಬಾಲಕಿಯ ದಾರುಣ ಅಂತ್ಯ ಆಗಿದೆ. ಮೊದಲಿಗೆ ಘಟನೆ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ? ಮತ್ತೆ ಬಹಳ ಆತಂಕ ಮೂಡಿಸೋದೇನಂದ್ರೆ ಮಕ್ಕಳ ರಕ್ಷಣೆ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತಾಡ್ತೇವೆ. ಈ ಮಕ್ಕಳು ಈ ವಯಸ್ಸಿನಲ್ಲಿ ಕೆಲಸ ಮಾಡಬಾರ್ದು, ಈ ವಯಸ್ಸಿನಲ್ಲಿ ಕೆಲಸ ಮಾಡ್ಬೇಕು, ಎಲ್ಲ ಕಾನೂನು ಎಲ್ಲವೂ ಇದೆ. ಒಂದ್ ಕಡೆ ಆ ಜನಾಂಗವೇ ಈ ತರ ಕೆಲಸ ಮಾಡ್ಕೊಂಡಿರತ್ತೆ, ಇನ್ನೊಂದು ಕಡೆ ಬದುಕು ಹೊಟ್ಟೆ ಹೊಡ್ಕೊಂಡ್ಲೇಬೇಕು, ಹೇಗಾದ್ರೂ ಬದುಕ್ಲೇಬೇಕು, ಇನ್ನೊಂದ್ ಕಡೆ ಸವಲತ್ತುಗಳಿಲ್ಲ, ಮತ್ತೊಂದು ಕಡೆ ಸಮಾಜದ ಈ ದೃಷ್ಟಿ. ಏನ್ ಪ್ರತಿಕ್ರಿಯಿಸ್ತೀರಿ ಘಟನೆ ಬಗ್ಗೆ? ಮೊದಲನೇದಾಗಿ, ಈ ರೀತಿಯಾದಂತಹ ಕೃತ್ಯಗಳು ನಮ್ಮ ಎದೆಯನ್ನ ಅಲ್ಲಾಡಿಸ್ಬಿಡುತ್ತೆ. ಇದು ಸರ್ಕಾರದ ಎದೆಯನ್ನ ಅಲ್ಲಾಡಿಸ್ಬೇಕಾದಂತಹ ವಿಚಾರ. ಸರ್ಕಾರಕ್ಕೆ ಒಂದು ಮಮಕಾರ ಇರಬೇಕು. ನಾನು ಯಾಕೆ ಇದನ್ನ ಮೊದಲಿಗೆ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಯಾವ ಪೈಶಾಚಿಕ ಕೃತ್ಯ ನಡೆದಿದೆ ಅದನ್ನ ನಾವು ಒಂದ್ ಕಡೆ ಖಂಡಿಸೋದು, ಅವನನ್ನ ಶಿಕ್ಷೆಗೆ ಒಳಪಡಿಸುವಂಥದ್ದು ಇದ್ದೇ ಇದೆ. ಅದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ, ಹೌದು. ಆದ್ರೆ ಈ ರೀತಿಯ ಕೃತ್ಯ ನಡೆಯದ ಹಾಗೆ ನೋಡ್ಕೊಳ್ಬೇಕಾದಂಥದ್ದು ಕಲ್ಯಾಣ ರಾಷ್ಟ್ರದ ಕರ್ತವ್ಯ ಆಗಿದೆ. ಇಲ್ಲಿ ಒಂದು ಸಿಂಪ್ಟಮ್ ಅಷ್ಟೇ ಇದು. ಈ ರೀತಿಯಾದಂತಹ ಕೃತ್ಯಗಳೇನಿದೆ, ಒಂದು ದೊಡ್ಡ ಕ್ಯಾನ್ಸರಿನ ಒಂದು ಸಿಂಪ್ಟಮ್ ಅಂತಾನೆ ನಾನು ಕರೆಯೋದು. ಇವತ್ತು ಈ ಬಾಲಕಿ, ನಾಳೆ ಮತ್ತೊಬ್ಬ ಬಾಲಕಿ, ಮತ್ತೊಂದು ಹೆಂಗಸು, ಮತ್ತೊಬ್ರು ವಯಸ್ಸಾದಂತಹ ಮಹಿಳೆ, ಈ ರೀತಿ ಬುದ್ಧಿಮಾಂದ್ಯ ಆಗಿರುವಂತಹ ಮಹಿಳೆ, ಈ ರೀತಿ ಹಸುಗೂಸು, ಈ ರೀತಿ ನಡೀತಾನೇ ಇದೆ, ನಾಳೆಯೂ ಇದೆ. ಆದ್ರೆ ಅಡ್ವಾನ್ಸ್ಡ್ ಆಗಿರುವಂತಹ ಒಂದು ಲಾ ಅಂಡ್ ಆರ್ಡರ್ ನಮ್ಮ ದೇಶದಲ್ಲಿ ಇದ್ದಾಗ, ಅದೇ ರೀತಿ ತಾಂತ್ರಿಕ ವ್ಯವಸ್ಥೆಗಳು ಮುಂದುವರೆದಿದ್ದಾಗ, ಎಲ್ಲವೂ ಚೆನ್ನಾಗಿದ್ದಾಗ, ಈ ನಾಡ ಹಬ್ಬ ಮಾಡುವ ಒಂದು ತರಾತುರಿಯಲ್ಲಿ ಸರಿಯಾದ ಒಂದು ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೊಳ್ಳದೆ ಹೋದ್ರೆ ಬಲಿಯಾಗೋದು ತಳಸ್ತರದ ಮಕ್ಕಳೇ ಆಗಿರ್ತಾರೆ ಅಂತ ಹೇಳುವಂಥದ್ದು ಕನ್ಕ್ಲೂಷನ್. ಯಾಕೆಂತಂದ್ರೆ ನಾಡ ಹಬ್ಬದ ಬಗ್ಗೆ ನನಗೆ ಗೌರವ ಇದೆ, ನಾಡ ಹಬ್ಬದ ಬಗ್ಗೆ ನಮಗೆ ಮಿಶ್ರವಾದಂತ ಒಪಿನಿಯನ್ ಇದೆ. ನಾಡ ಹಬ್ಬ ಅಂದ್ರೆ ಯಾವ್ದಕ್ಕೆ ಹೋಲಿಸ್ಬೋದು ಅಂತಂದ್ರೆ, ಹಣವುಳ್ಳವರು ಮಾಡುವ ಮದುವೆಗೆ, ಹಣವುಳ್ಳವರು ಮಾಡುವಂತಹ ದೊಡ್ಡ ಮದುವೆಯಲ್ಲಿ ಅಲ್ಲಿಯ ಕಸ ಎತ್ತಲಿಕ್ಕೆ, ಹಿಂದು ಬಿಸಾಕಿದ್ನ ಎತ್ತಲಿಕ್ಕೆ ಒಂದಿಷ್ಟು ತಳಸ್ತರದ ಜನಗಳು ಬರ್ತಾರಲ್ಲ, ಅವ್ರಿಗಿರೋದು ಒಂದೇ ಒಂದು ಕನಸು, ನಾಳೆ ಹೇಗೆ ನನ್ನ ಮಕ್ಕಳನ್ನ ಪೊರೆಯೋದು ಅನ್ನುವಂಥದ್ದು, ಹೇಗೆ ನಾವು ಇವತ್ತು ಬದುಕೋದು ಅಂತ ಹೇಳುವಂಥದ್ದು, ಒಂದಿಷ್ಟು ಕಾಸು ಹೇಗೆ ಹುಟ್ಸೋದು ಅಪ್ಪ ಅಂತ ಹೇಳ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಕಲಬುರ್ಗಿಯ ಫ್ಯಾಮಿಲಿ ಕೂಡ, ಅವರು ಟ್ರೈಬಲ್ಸ್ ಆಗಿರ್ಲಿ, ಅಲೆಮಾರಿಗಳಾಗಿರ್ಲಿ, ಬೇರೆ ಯಾವುದೇ ಜನಾಂಗಕ್ಕೆ ಸೇರಿರ್ಲಿ, ನಾನೀಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲಾ ಜನಾಂಗದಲ್ಲೂ ಕೂಡ ಈ ಬಡವರು ಅಂತ ಹೇಳುವಂತವ್ರು ಇರ್ತಾರೆ. ಈ ಬಡವರ ಕನಸೇ ಇಷ್ಟು, ನಾಳೆ ಹೇಗೆ, ಇವತ್ತು ಹೇಗೆ ಬದುಕೋದು ಅನ್ನೋ. ಆ ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಅವರು ದಸರಾವನ್ನ ಅಪ್ಕೊಂಡು ಬರ್ತಾರೆ. ಇಲ್ಲಿ ಏನು ದೊಡ್ಡ ಪ್ರಮಾಣದಲ್ಲಿ ಒಂದು ಹಬ್ಬ ನಡೀತಾ ಇದೆ, ನಾನಿಲ್ಲಿ ಬಲೂನನ್ನ ಮಾರಿದ್ರೆ, ನಾನಿಲ್ಲಿ ಆಟಿಕೆಗಳನ್ನ ಮಾರಿದ್ರೆ ಒಂದಿಷ್ಟು ಕಾಸು ಮಾಡ್ಬೋದು, ಅದರಲ್ಲಿ ಒಂದು ವರ್ಷ ಬದುಕಬಹುದಲ್ಲ ಅಂತ ಒಂದು ಕನಸು ಇಟ್ಕೊಂಡು ಬಂದಂಥದ್ದು. ಇಲ್ಲಿ ಮೊದಲಿಗೆ ನಾನು ಪೊಲೀಸ್ನವರು ಬಹಳ ಶೀಘ್ರವಾಗಿ ಯಾರು ಆರೋಪಿ ಇದ್ದಾನೆ ಅವನನ್ನ ಬಂಧಿಸಿದ್ದಾರೆ. ಅದಕ್ಕೆ ಶ್ಲಾಘಿಸ್ಬೇಕು, ಅಭಿನಂದಿಸ್ಬೇಕು, ಧನ್ಯವಾದಗಳು ಹೇಳ್ಬೇಕು. ಅದೇ ಒಂದು ಸಂದರ್ಭದಲ್ಲಿ ಈ ಪ್ರಕರಣವನ್ನ ಜಿಲ್ಲಾಡಳಿತಗಳು, ಯಾವುದೇ ಜಿಲ್ಲೆಗಳಾಗ್ಲಿ, ಇವತ್ತು ಮೈಸೂರು, ನಾಳೆ ಮಂಗಳೂರು, ಯಾವುದೇ ಜಿಲ್ಲೆ ಆಗ್ಲಿ, ಜಿಲ್ಲಾಡಳಿತ ಮಕ್ಕಳ ಮಹಿಳೆಯರ ರಕ್ಷಣೆಗೋಸ್ಕರ ಮೊದಲು ನಿಂತ್ಕೋಬೇಕು. ಯಾಕೆ ಅಂತಂದ್ರೆ ಈ ತರದ ನಾಡ ಹಬ್ಬಗಳು, ನಾನು ಇದು ಮೊದಲನೇ ಸಲ ರಿಯಾಕ್ಟ್ ಮಾಡ್ತಿರೋದಲ್ಲ, ನಮ್ಮ ಇಲ್ಲಿಯ ಆಯುಕ್ತರಿಗೂ ಪತ್ರ ಮೂಲಕ ನಾನು ಕೊಡ್ತಾನೆ ಬರ್ತಾ ಇದ್ದೀನಿ. ನೋಡಿ, ಇದು ಒಂದು ಕಡೆ ಸಂಭ್ರಮ ಆಚರಣೆಗಳಾದ್ರೆ ಇದೊಂದು ಕಮರ್ಷಿಯಲ್ ಆಕ್ಟಿವಿಟಿ ಅಂತ ಹೇಳೋದನ್ನ ನಾವು ಮರಿಬಾರ್ದು. ಈ ಕಮರ್ಷಿಯಲ್ ಆಕ್ಟಿವಿಟಿ ನಡೆಯುವಂತ ಸಂದರ್ಭದಲ್ಲಿ ಲಕ್ಷಾಂತರ ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ, ಅಥವಾ ಮೈಸೂರಿನಂತಹ ಬೇರೆ ಬೇರೆ ನಗರಗಳಿಗೆ ಬರ್ತಾರೆ. ಅವರೆಲ್ಲರೂ ಕೂಡ
ನಾಡದೇವಿ ಭುವನೇಶ್ವರಿಯನ್ನ ಓಹೋ ಅಂತ ಮೆರೆಸ್ಲಿಕ್ಕೆ ಬರೋರಲ್ಲ. ಅವರೆಲ್ಲರೂ ಅವರವ್ರದೇ ಆದಂತ ಹಿತಾಸಕ್ತಿಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ. ಅವರಿಗೆ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿಕೊಡುವಂತಹ ಗುಂಪುಗಳು ಕೂಡ ಇಲ್ಲಿರ್ತವೆ. ಅವರನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅನ್ನುವಂಥದ್ದು. ಉದಾಹರಣೆಗೆ ಹೋಮ್ ಸ್ಟೇಗಳಿದ್ದಾವೆ, ಅದರಲ್ಲಿ ಹೆಲ್ದಿ ಆಗಿರುವಂತಹ ಕಾನೂನುಬದ್ಧವಾಗಿರುವ ಹೋಮ್ ಸ್ಟೇಗಳಿರ್ತವೆ. ಅದೇ ರೀತಿಯಾದಂತಹ ರೆಸಾರ್ಟ್ಗಳಿದ್ದಾವೆ, ಲಾಡ್ಜ್ಗಳಿದ್ದಾವೆ, ಸ್ಪಾಗಳಿದ್ದಾವೆ, ಸ್ಪಾ ಹೆಸರಿನಲ್ಲಿ ನಡೆಯುವ ವೇಶ್ಯಾವಾಟಿಕೆಗಳಿದ್ದಾವೆ. ಬರೋರು ಏನೋ ಒಂದಿಷ್ಟು ಉಂಡ್ಕೊಂಡು ತಿಂದ್ಕೊಂಡು ಹೋದ್ರೆ ನಾವೆಲ್ಲೋ ಒಂದ್ ಕಡೆ ಓಕೆ ಅನ್ಬೋದು. ಆದ್ರೆ ಇವರು ನಮ್ಮ ಮಕ್ಕಳನ್ನೇ ಕಿತ್ಕೊಂಡು ತಿನ್ನಕ್ ಬರುವಂತವ್ರು ಇರ್ತಾರೆ. ನಮ್ಮ ಮಕ್ಕಳನ್ನ ತಲೆ ಹಿಡಿಯುವಂತ ಜನಗಳು ಇರ್ತಾರೆ. ಇಲ್ಲಿ ಎಷ್ಟೊಂದು ವೇಶ್ಯಾವಾಟಿಕೆಗಳು ತಲೆ ದೂರ್ತಾ ಇದ್ದಾವೆ, ಅಡ್ಡೆಗಳು ತಲೆ ದೋರ್ತಿದ್ದಾವೆ. ಅದನ್ನ ಕಡಿವಾಣ ಹಾಕ್ಬೇಕಾಗ್ತದೆ. ಅದೇ ರೀತಿಯಾಗಿ ಇದೊಂದು ನಾಡ ಹಬ್ಬವನ್ನ ನೆಚ್ಚಿಕೊಂಡು ಬರುವಂತಹ ಶ್ರಮಿಕ ವರ್ಗದವರು ಒಂದು ಊರಿಂದ ಇನ್ನೊಂದು ಊರಿಗೆ ಬಂದಾಗ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ನಮ್ಮಲ್ಲಿ ಒಂದು ಕಮಿಟಿ ಇದೆಯಾ? ನಮ್ಮ ಗಣ್ಯರನ್ನ ವೆಲ್ಕಮ್ ಮಾಡ್ಲಿಕ್ಕೆ, ಇನ್ವೈಟ್ ಮಾಡ್ಲಿಕ್ಕೆ ಒಂದು ಕಮಿಟಿ, ಅವ್ರಿಗೆ ಗಾರ್ಲೆಂಡ್ ಮಾಡ್ಲಿಕ್ಕೆ ಒಂದು ಕಮಿಟಿ, ಅವರ ಊಟೋಪಚಾರಗಳನ್ನ ನೋಡ್ಕೊಳ್ಳಕ್ಕೆ ಒಂದು ಕಮಿಟಿ, ನೃತ್ಯ ಮತ್ತೊಂದು ಮರದೊಂದುಗಳನ್ನ ನಡೆಸಲಿಕ್ಕೆ ಒಂದು ಕಮಿಟಿ, ಕೋಟ್ಯಾಂತರ ರೂಪಾಯಿಯನ್ನ ವೆಚ್ಚ ಮಾಡ್ತಿದ್ದಾಗ ಇಲ್ಲೆಲ್ಲೋ ಬದುಕು ಕಟ್ಕೊಳ್ಳಕ್ಕೆ ಬರುವಂತಹ ಜನಗಳು ಒಂದು ಆಶ್ರಯ ತಾಣವನ್ನ ಮಾಡಬೇಕು ಅಂತ ಹೇಳುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ನಮ್ಮ ಜಿಲ್ಲಾಡಳಿತಕ್ಕೆ ಇರಬೇಕಾಗಿತ್ತು. ದಟ್ಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದ ವೆಲ್ಫೇರ್ ಸ್ಟೇಟ್. ನಾವು ಅದು ಮಾಡಿದಿದ್ರೆ ಈ ತರದ ಮಕ್ಕಳು ಫುಟ್ಪಾತ್ ಅಲ್ಲಿ ಯಾಕೆ ಮಲಗ್ತಾರೆ? ಅವ್ರಿಗೆ ಮಲಗಲಿಕ್ಕೆ ಒಂದು ವ್ಯವಸ್ಥೆ, ಊಟೋಪಚಾರದ ವ್ಯವಸ್ಥೆಗಳನ್ನ ಮಾಡುವಂತದ್ದನ್ನ ಮಾಡ್ಬೇಕಾಗಿತ್ತು. ಒಂದು ಮಕ್ಕಳಿಗೋಸ್ಕರ ಒಂದು ದಿಸ್ ಶೋಸ್ ಹೌ ಮಚ್ ಇಂಪಾರ್ಟೆನ್ಸ್ ವಿ ಗಿವ್ ಟು ದ ವಲ್ನರಬಲ್ ಚಿಲ್ಡ್ರನ್ ಅಂಡ್ ವಿಮೆನ್. ಎಲ್ಲರಿಗೂ ಕೂಡ ಈಗ ಇದು ನಮಗೆ ಒಂದು ಒಳ್ಳೆಯ ಒಂದು ನಿಮ್ಮ ವಾಯ್ಸ್ ನನಗೆ ಕೇಳ್ತಾ ಇಲ್ಲ ಮೇಡಮ್. ಕೇಳಿಸ್ತಾ ಇಲ್ವಾ? ಸಾರಿ, ನಿಮ್ಮ ವಾಯ್ಸ್ ನನಗೆ ಕೇಳ್ತಿಲ್ಲ. ಸಾರಿ, ನನ್ನ ವಾಯ್ಸ್ ಮಾತ್ರ ನಿಮ್ಗೆ ಕೊಡ್ತಾ ಇದ್ದೇನೆ, ನಿಮ್ ವಾಯ್ಸ್ ಕೇಳ್ತಿಲ್ಲ. ನಾನ್ ಹೇಳೋದು ನನ್ ತುಂಬಾ ನೋವಾಗಿದೆ. ನೋವಿನಿಂದ ಹೇಳುವಂತ ವಿಚಾರ ಏನು ಅಂತಂದ್ರೆ, ನಾವು ಆನೆ ಮೇಲೆ ಅಂಬಾರಿ ಇಟ್ಟ ತಕ್ಷಣ ದೊಡ್ಡವರಾಗಲ್ಲ, ಅಥವಾ ಹಣವನ್ನ ಖರ್ಚು ಮಾಡ್ತಾ ಹೋಗ್ತಿದ್ರೆ ದಟ್ ಬಿಕಮ್ಸ್ ಅನ್ ಅಗ್ಲಿ ಎಕ್ಸಿಬಿಷನ್ ಆಫ್ ವೆಲ್ತ್ ಆಫ್ ದಿ ಸ್ಟೇಟ್ ವೆನ್ ಯು ಆರ್ ನಾಟ್ ಟೇಕಿಂಗ್ ಪ್ರಾಪರ್ ಕೇರ್ ಆಫ್ ವಲ್ನರಬಲ್ ಸೆಕ್ಷನ್ಸ್. ನಮ್ಮಲ್ಲಿ ಧ್ರುವೀಕರಣ ಆಗಿದೆ, ಆರ್ಥಿಕ ಧ್ರುವೀಕರಣ ಆಗಿದೆ. ಊಟಕ್ಕೆ ಶಕ್ತಿ ಇಲ್ದಿರುವಂತವ್ರು ಒಂದ್ ಕಡೆ ಆದ್ರೆ, ಉಣ್ಣಕ್ಕೆ ಶಕ್ತಿ ಇಲ್ದಿರೋರು ಇನ್ನೊಂದ್ ಕಡೆ. ಅಂದ್ರೆ ಊಟವನ್ನು ಗಳಿಸ್ಲಿಕ್ಕೆ ಶಕ್ತಿ ಇಲ್ಲ ಒಂದು ಗುಂಪಿಗೆ, ಇನ್ನೊಂದಕ್ಕೆ ತಿನ್ನಕ್ಕೆ ಶಕ್ತಿ ಇಲ್ಲ ಇನ್ನೊಂದು ಗುಂಪಿಗೆ. ಇದರ ನಡುವೆ ನಾವು ಹಬ್ಬಗಳನ್ನು ಮಾಡ್ತೇವೆ. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಇಲ್ಲ. ಆದ್ರೆ ಇಲ್ಲಿ ಶ್ರಮಿಕ ವರ್ಗದವರನ್ನ ನೆಗ್ಲೆಕ್ಟ್ ಮಾಡುವಂತದ್ದು ಇದೆಯಲ್ಲ, ಅವರು ಎಲ್ಲಿ ಮಲಗಬೇಕು? ಅವರನ್ನ ನೀವು ಫುಟ್ಪಾತ್ ಅಲ್ಲಿ ಬಿಟ್ಟು ನೀವು ಅಂಬಾರಿ ಮೇಲೆ ನೀವು ದಸರಾ ಮಾಡೋದಾದ್ರೆ, ಅಥವಾ ಓಪನ್ ಜೀಪ್ಗಳಲ್ಲಿ, ಓಪನ್ ಕಾರ್ಗಳಲ್ಲಿ ನೀವು ಮೆರವಣಿಗೆ ಮಾಡಿ ಕೈ ಬೀಸ್ಕೊಂಡು ಹೋದ್ರೆ ಇದು ಶ್ರೇಯಸ್ ತರತ್ತಾ? ಇಟ್ ಈಸ್ ಅ ಶೇಮ್ ಆನ್ ದ ಸ್ಟೇಟ್ಸ್ ಪಾರ್ಟ್. ಸ್ಟಾನ್ಲಿ ಅವರೇ, ನಾನು ಆಗ್ಲೇ ನಿಮ್ಗೆ ಏನ್ ಕೇಳಕ್ ಹೊರಟೆ ಅಂತಂದ್ರೆ, ನಾವು ಅಂದ್ರೆ ನೀವು ಹೇಳಿದ್ರಿ ಜನಾಂಗ ಸಮುದಾಯ ಅದನ್ನ ಪಕ್ಕಕ್ಕಿಟ್ಟು ನೋಡ್ಬೋದು ಅಂತ. ಆದ್ರೆ ನೀವು ಯಾವುದೇ ಡೇಟಾ ತಗೊಳ್ಳಿ, ಯಾವುದೇ ಅಧ್ಯಯನ ತಗೊಳ್ಳಿ, ಈ ದೇಶದಲ್ಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ಅಥವಾ ಆದಿವಾಸಿ ಬುಡಕಟ್ಟು ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಆಗುವ ಅತ್ಯಾಚಾರ, ಕೊಲೆಗಳಿಗೆ ಬೆಲೆನೇ ಇಲ್ದಂತಾಗಿದೆ. ನೀವು ಬೇರೆ ಮೇಲ್ಜಾತಿ ಮೇಲ್ವರ್ಗ ಅಂತಾದ್ರೆ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಮತ್ ನಮ್ ಕರ್ಮ ಹೆಂಗಾಗಿದೆ ಅಂತಂದ್ರೆ, ಇಲ್ಲೇನಾದ್ರು ಈ ಆರೋಪಿ ಮುಸ್ಲಿಂ ಆಗಿದ್ರೆ ಇಷ್ಟೊತ್ತಿಗೆ ಬಿಜೆಪಿ ಅವರು ಬಾಯಿ ಬಡ್ಕೊಂತಿದ್ವು, ಹಿಂದುತ್ವ ಸಂಘಟನೆಗಳು ಬಂದು ಬೀದಿಗೆ ನಿಲ್ತಿದ್ವು, ಅಲ್ಲೇನೋ ಒಂದು ರಾಜಕೀಯ ಬದಲಾವಣೆ ಅಥವಾ ಪರಿಹಾರ ಇನ್ನೇನೋ ಬಂದ್ಬಿಡ್ತಿತ್ತು. ಆ ತರದ್ದು ಇಲ್ಲ. ಅಂದ್ರೆ ಕೇಳೋರೇ ಇಲ್ದಂಗ ಆಗೋಗಿದೆ. ಆ ಕುಟುಂಬ ಇರ್ಬೋದು, ಅವರ ಸಂಕಷ್ಟ ಇರ್ಬೋದು, ಅದನ್ನ ಕೇಳೋರೇ ಇಲ್ಲದ ರೀತಿಯಲ್ಲಿ ಒಂದು ಘಟನೆ ಮುಗಿದು ಹೋಗತ್ತೆ ಅಂತಂದ್ರೆ ಬಹಳ ಕಳವಳ ಅಂತ ಅನ್ಸುತ್ತೆ. ಹೌದು, ಖಂಡಿತವಾಗ್ಲೂ ನಾನು ನಿಮ್ಮ ಮಾತನ್ನು ಒಪ್ತೇನೆ. ತಳ ಸಮುದಾಯ, ನಾನು ಹೇಳಿರುವಂತದ್ದು ತಳ ಸಮುದಾಯ, ಶ್ರಮಿಕ ವರ್ಗ, ದುಡಿಮೆಯನ್ನು ನಂಬಿ ಬದುಕ್ತಿರುವಂತ ವರ್ಗ, ಆರ್ಥಿಕತೆ ಇಲ್ಲದೆ ಇರುವಂತಹ ವರ್ಗ ಇದೆಯಲ್ಲ, ಧ್ರುವೀಕರಣದಲ್ಲಿ ಸಂತ್ರಸ್ತರು ಅಂತ ಹೇಳುವಂತ ಒಂದು ವರ್ಗ ಇದೆಯಲ್ಲ, ಅವರನ್ನ ನೀವು ನೆಗ್ಲೆಕ್ಟ್ ಮಾಡಿ ಯಾವ ಹಬ್ಬವನ್ನು ಮಾಡಿದ್ರೆ ಅದು
ಗೌರವ ತಂದು ಕೊಡುವಂತ ಕೆಲಸ ಅಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಇರೋವರೇ ಶ್ರಮಿಕ ವರ್ಗದವರು, ಅದರಲ್ಲೂ ತಳ ಸಮುದಾಯದವರು, ಎಲ್ಲಾ ಕೆಲಸಗಳನ್ನ ಮಾಡುವಂತವ್ರು, ನಿಮ್ಮ ಹಬ್ಬಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನ ಮಾಡುವಂತವರು, ವಿದ್ಯುತ್ ದೀಪಾಲಂಕಾರ ಮಾಡುವಂತವರು. ಈಗ ವಿದ್ಯುತ್ ದೀಪಾಲಂಕಾರ ಮಾಡ್ತಾ 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 ಯಾರಾದ್ರೂ ಮೇಲಿಂದ ಬಿದ್ದು ನೆಗೆದೋದ್ರೆ ಏನ್ ಮಾಡ್ತೀರಿ? ಒಂದು ಪ್ರೊಟೆಕ್ಟಿವ್ ಮೆಜರ್ಸ್ ಇದೆಯಾ? ಅವ್ರಿಗೆ ಸರಿಯಾದ ರೀತಿಯಾದಂತ ವ್ಯವಸ್ಥೆ ಕೊಡ್ತೀರಾ? ಸತ್ತೋದ ಮೇಲೆ ಅವ್ರಿಗೆ ಒಂದಿಷ್ಟು ಘೋಷಣೆ ಮಾಡೋದಲ್ಲ. ಸಾಯೋಕ್ಕಿಂತ ಮೊದಲು ಜೀವವನ್ನ ಉಳಿಸುವಂತಹ ಘನತೆಯುಕ್ತ ಜೀವನವನ್ನ ಕೊಡುವಂತದ್ದನ್ನ ಕಲ್ಯಾಣ ರಾಷ್ಟ್ರ ಮಾಡ್ಕೊಡ್ಲಿ ಅಂತ ಹೇಳೋದಷ್ಟೇ ನಾನಿಲ್ಲಿ ಆಗ್ರಹಿಸ್ತಾ ಇರುವಂತದ್ದು. ಪ್ರತಿ ಸಲ ಈ ರೀತಿ ಆದಾಗ, ಮೊನ್ನೆ ಒಂದು ಹೆಣ್ಣು ಮಗುವನ್ನ ನಾವು ರಕ್ಷಣೆ ಮಾಡಿದ್ವಿ. ನಿಮ್ಗೆ ಗೊತ್ತಿರ್ಬೇಕು, 25 ಲಕ್ಷ ರೂಪಾಯಿಗೆ ಋತುಮತಿ ಆಗಿರುವ ಹೆಣ್ಣು ಮಗಳನ್ನ ಸಪ್ಲೈ ಮಾಡುವ ಗ್ಯಾಂಗು ಕೆಲಸ ಮಾಡ್ತಾ ಇದೆ. ಆ ಮಗುವನ್ನ ಕೇಳಿದಾಗ ಮಗು ಹೇಳುವಂತದ್ದು, ನನ್ಗೇನು ಗೊತ್ತಿಲ್ಲ, ದಸರಾ ತೋರಿಸ್ತೀನಿ ಅಂತ ಕರ್ಕೊಂಬಂದ್ರು. ಈ ರೀತಿ ಎಷ್ಟು ಮಕ್ಕಳನ್ನ ದಸರಾ ತೋರಿಸ್ಲಿಕ್ಕೆ ಕರ್ಕೊಂಬಂದಿರ್ಬೋದು. ಇದ್ರ ಬಗ್ಗೆ ನಮ್ಮ ಗುಪ್ತಚರ ಇಲಾಖೆ, ನಮ್ಮ ಕೇಂದ್ರೀಯ ಗುಪ್ತಚರ ಇಲಾಖೆ ಆಗ್ಬೋದು, ರಾಜ್ಯ ಗುಪ್ತಚರ ಇಲಾಖೆ ಆಗ್ಲಿ ಕೆಲಸ ಮಾಡ್ಬೇಕಲ್ವಾ? ಒಂದು ಸಮಿತಿ ಅನ್ನುವಂಥದ್ದು ನಾನು ಆಗ್ರಹಿಸ್ತಾ ಇರುವಂತದ್ದು. ಎಲ್ಲಿದೆ ಈ ತರದ ಒಂದು ಸಮಿತಿ? ಎಲ್ಲಿದೆ JJ ಆಕ್ಟ್ ನ ಒಂದು ಪರಿಪಾಲನೆ? ಎಲ್ಲಿದೆ SOP ಪರಿಪಾಲನೆ? ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ ಎಲ್ಲಿದೆ? ಹಾಗಾದ್ರೆ ಜುವಿನಲ್ ಜಸ್ಟಿಸ್ ಆಕ್ಟ್ ಗೆ ಯಾವ ಮರ್ಯಾದೆಯೋ ಇಲ್ವಾ? ಒಂದು ಮಗು ಫುಟ್ಪಾತ್ ಮೇಲೆ ಮಲ್ಕೊಳ್ತಾ ಇದೆ ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಅಂತಂದ್ರೆ ಮಲ್ಕೊಳ್ಳಿ ಬಿಡ್ರಿ ಅಂತ ಹೇಳೋದಲ್ಲ, ಅವರ ಹಣೆ ಬರ ಅಂತ ಹೇಳೋದಲ್ಲ. ಇವರೆಲ್ಲರೂ ಕೂಡ ಅವರ ಹಣದಲ್ಲಿ ಬದುಕ್ತಿರುವಂತದ್ದು ಯಾರು? ಈ ಆಡಳಿತ ವರ್ಗದವರು, ಜಿಲ್ಲಾಡಳಿತ ಅಂತ ಏನು ಹೇಳ್ತೇನೆ, ಅವರೆಲ್ಲರೂ ಕೂಡ ಇವರ ಒಂದು ಬಿಡಿಗಾಸುಗಳನ್ನ ಕಲೆಕ್ಟ್ ಮಾಡ್ತಾರಲ್ಲ, ಅವರು ಕೂಡ ಟ್ಯಾಕ್ಸ್ ಕೊಡ್ತಾನೆ ಇದ್ದಾರೆ. ಅಲ್ಲಲ್ಲೇ ಒಂದು ಬಲೂನ್ ಅಲ್ಲಿ ಅವ್ರು ಕೊಡುವಂತ ದುಡ್ಡಿದೆ, ಒಂದು ಆಟಿಕೆಯಲ್ಲಿ ಅವ್ರು ಕೊಡುವಂತ ದುಡ್ಡಿದೆ, ಪೂರ್ತ ಹಣ ಅವ್ರಿಗೆ ಹೋಗಲ್ಲ. ಅಂತವರಿಂದಲೇ ಎಲೆ ಮಾರೋರಿಂದ, ಹೂವು ಮಾರೋರಿಂದ, ಈ ರೀತಿಯಾದಂತ ಆಟಿಕೆಗಳನ್ನ ಮಾರೋರಿಂದ, ಸಣ್ಣ ಪುಟ್ಟ ವಸ್ತುಗಳನ್ನ ಮಾರೋರಿಂದಲೇ ಈ ದೇಶ ನಡೀತಾ ಇರುವಂತದ್ದು. ದಟ್ ಇಸ್ ಡಿಫರೆಂಟ್ ಇಕನಾಮಿಕ್ಸ್. ದೊಡ್ಡವರಿಂದ ಅಂಬಾನಿ ಅದಾನಿಗಳಿಂದಲ್ಲ ದೇಶ ನಡೀತಾ ಇರೋದು. ಆರ್ಥಿಕತೆ ಕುಸಿತು ಬಿದ್ದಾಗಲೂ ಕೂಡ, ವಿಶ್ವ ಆರ್ಥಿಕತೆ ಕುಸಿತು ಬಿದ್ದಾಗ್ಲೂ ಕೂಡ ನಮ್ಮ ದೇಶ ಅಲ್ಲಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಶ್ರಮಿಕ ವರ್ಗದ ಹಣ ರೊಟೇಟ್ ಆಗ್ತಾನೆ ಇದೆ ದುಡಿಯುವುದರಿಂದ. ಅವರು ಎಲ್ಲೂ ಕೂಡ ಬೇರೆ ದೊಡ್ಡ ಮನುಷ್ಯರ ರೀತಿಯಲ್ಲಿ ಬಂದ ಹಣವನ್ನ ಎಲ್ಲ ಹೂಡಿಕೆ ಮಾಡೋರಲ್ಲ. ನೇರವಾಗಿ ಹಣವನ್ನ ತಗೊಂಡೋಗಿ ಎಲ್ಲೋ ಅಕ್ಕಿಯನ್ನ ಖರೀದಿ ಮಾಡ್ತಾರೆ, ಬೆಲ್ಲ ಖರೀದಿ ಮಾಡ್ತಾರೆ, ಎಣ್ಣೆ ಖರೀದಿ ಮಾಡ್ತಾರೆ, ಹಣ ವಾಪಸ್ ರೈತರಿಗೆ ಹೋಗುತ್ತೆ, ರೈತರು ಮತ್ತೆ ಏನೋ ಖರೀದಿ ಮಾಡ್ತಾರೆ. ಇದು ಇಕನಾಮಿಕ್ಸ್ ಬೇರೆ ಇದೆ. ನಾವು ಇಲ್ಲಿ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಬೇಕಾಗಿದ್ದು ಶ್ರಮಿಕ ವರ್ಗದವರನ್ನ. ಶ್ರಮಿಕ ವರ್ಗವನ್ನ ನಾವು ಆನೆ ಮೇಲೆ ಕೂರಿಸ್ಬೇಕಾಗತ್ತೆ. ಯಾಕೆಂದ್ರೆ ಅವರೇ ಈ ದೇಶದ ಪ್ರೊಟೆಕ್ಟರ್ಸ್. ಅವರ ಮಗು ಫುಟ್ಪಾತ್ ಅಲ್ಲಿ ಇದೆ ಅಂತಂದ್ರೆ ಅದು ನಮ್ಮ ಜಿಲ್ಲಾಡಳಿತಕ್ಕೆ ಕಾಣಿಸ್ಬೇಕು, ಆ CC ಕ್ಯಾಮೆರಾ ಕಾಣಿಸ್ಬೇಕು, ಅವರನ್ನ ಅಲ್ಲಿಂದ ಏಳಿಸ್ಬೇಕು, ಅವರನ್ನ ಗೌರವಯುತವಾಗಿ, ಘನತೆಯುಕ್ತವಾಗಿ, ಅವ್ರಿಗೊಂದು ವಸತಿಯುಕ್ತವಾದಂತಹ ವ್ಯವಸ್ಥೆ ಮಾಡಿ ಅವರು ನಮ್ಮ ಹಬ್ಬಕ್ಕೆ ಬಂದಂತವ್ರು. ವಿ ಹ್ಯಾವ್ ಟು ಗಿವ್ ದೆಮ್ ಪ್ರಾಪರ್ ಪ್ರೊಟೆಕ್ಷನ್, ಡಿಗ್ನಿಟಿ ಲೈಫ್ ಅಂಡ್ ಗಿಫ್ಟ್ ಕೊಡ್ಬೇಕು. ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಮಗುಗೆ. ಹಬ್ಬಕ್ ಬಂದವ್ರ ಕಣ್ರಿ, ನಮ್ಮ ಮನೆಗೆ ಹಬ್ಬಕ್ ಬಂದವ್ರಿಗೆ ನಾವು ಏನ್ ಮಾಡ್ ಕಳಿಸ್ತೇವೆ ಅದೇ ರೀತಿ ನಮ್ಮ ರಾಜ್ಯ ಮಾಡ್ಬೇಕಾಗತ್ತೆ. ಅವರ ರಕ್ತವನ್ನ ಹೀರ್ಕೊಂಡು ಹಬ್ಬ ಮಾಡೋದ್ರಲ್ಲಿ ಏನಿದೆ ಗೌರವ? ಈಗ ಒಂದ್ ಮಗು ತೀರೋಯ್ತಲ್ಲ, ಏನಲ್ಲಿ ಕಾಂಪನ್ಸೇಟ್ ಮಾಡ್ತೀರಾ ನೀವು? ಯಾವ್ದ್ರಲ್ಲಿ ಕಾಂಪನ್ಸೇಟ್ ಮಾಡ್ತೀರಾ? ಏನು ಮಾಡಕ್ ಆಗೋದಿಲ್ಲ. ಆದ್ರೆ ಬಹಳ ಕಾಡೋದೇನ್ ಗೊತ್ತಾ ನಿಮ್ಗೆ? ಅದೇ ಒಂದ್ ಕಡೆಯಲ್ಲಿ ಅಲೆಮಾರಿಗಳು ಅವ್ರಿಗೊಂದು ಸರಿಯಾದ ರೀತಿಯಲ್ಲಿ ಒಂದು ಮೀಸಲಾತಿಯನ್ನು ಕೊಡೋದಿಲ್ಲ. ಈ ಮಕ್ಕಳು ಶಾಲೆಯಲ್ಲಿ ಬೇರೆ ಮಕ್ಕಳ ತರ ಬೆಳಿಬೇಕಾಗತ್ತೆ. ಪುಟ್ಟ ಮಕ್ಕಳು, 10 ವರ್ಷದ ಮಗು, ಇನ್ನೂ ಚಿಕ್ಕ ಮಕ್ಕಳು ಬಲೂನ್ ಇಟ್ಕೊಂಡು ಬೀದಿಯಲ್ಲಿ ಒಂದ್ ಕಡೆ ಇರ್ತಾರೆ, ಇನ್ನೊಂದು ಕಡೆಗೆ ಅದೇ ಒಂದ್ ಕಡೆ ಜಗಮಗಿಸೋ ಭಾರತ ಅಂತಾರೆ, ಇನ್ನೊಂದು ಕಡೆ ಎಲ್ಲ ಐಷಾರಾಮಿ ಕಾರಲ್ಲಿ ನೋಡೋದಕ್ಕೆ ಅಂತಾನೆ, ಎಂಜಾಯ್ ಮಾಡೋದಕ್ಕೆ ಅಂತಾನೆ ಬರ್ತಾರೆ. ಅಂದ್ರೆ ಬಹಳ ಅಸಮಾನತೆ ಇದೆ, ಬಹಳ ಖೇದ ಅಂತ ಅನ್ಸುತ್ತೆ. ಖಂಡಿತವಾಗ್ಲು ಇದು ಅಲೆಮಾರಿ. ದಯಮಾಡಿ ನನಗೆ ಪ್ರತ್ಯೇಕವಾದಂತಹ ಅಕ್ಕರೆ ಅಲೆಮಾರಿಗಳ ಬಗ್ಗೆ. ನಾನು ಅಲೆಮಾರಿಗಳ ಜೊತೆ ಕೆಲಸ ಮಾಡೋ,
ನಾನು ಈ ಪ್ರಕರಣದಲ್ಲಿ ಸೂತಕದ ಮನೆಯಲ್ಲಿ ಈ ರಾಜಕೀಯದ ಮಾತುಕತೆಗಳನ್ನ ನಾನು ಆಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ಈ ಹೆಣ್ಣು ಮಕ್ಕಳು ಮಹಿಳೆಯರು ಯಾವುದೇ ಜನಾಂಗದಲ್ಲಿರ್ಲಿ ವಲ್ನರಬಲ್ ಅನ್ನುವಂಥದ್ದನ್ನ ಎಲ್ರೂ ಕೂಡ ಒಪ್ಕೋಬೇಕಾಗಿದೆ. ಒಂದು. ಎರಡನೇದು, ಶ್ರಮಿಕ ವರ್ಗದಲ್ಲಿ ಹೆಣ್ಣು ಮಕ್ಕಳು ವಲ್ನರಬಲ್ ಪೊಸಿಷನ್ ಇರ್ತಾರೆ, ಇದನ್ನ ಒಪ್ಕೋಬೇಕು. ಅಲೆಮಾರಿಗಳು ಮಾತ್ರ ಅಲ್ಲ. ಇಲ್ಲಿ ಸತ್ತಿರೋದು ಅಲೆಮಾರಿ ಹೆಣ್ಣು ಮಗುನೇ ಇರ್ಬೋದು, ಆದ್ರೆ ನಾಳೆ ಮುಸ್ಲಿಂ ಹೆಣ್ಣು ಮಗು ತಸ್ತಿರೋದ್ರೆ ಅಥವಾ ಬೇರೆ ಗೌಡ್ರು ಮಕ್ಕಳು ತೀರೋದ್ರೆ ಆ ಸಾವಲ್ವಾ, ಅತ್ಯಾಚಾರ ಅಲ್ವಾ? ಅವರು ಕೂಡ ಶ್ರಮಿಕರೇ ಇದ್ದಾರೆ ತಾನೆ. ನಾನು ಪ್ರತ್ಯೇಕವಾಗಿ ಈ ಮೀಸಲಾತಿ ಬಗ್ಗೆ ನೀವು ಚರ್ಚೆ ಮಾಡಿದಾಗ ಮಾತಾಡೋಣ. ಆದ್ರೆ ಅತ್ಯಾಚಾರ ಮತ್ತೆ ಹತ್ಯೆ ನಡೆದಂತಹ ಸೂತಕದ ಮನೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಕೀಯ ಮಾತನಾಡ್ಲಾರೆ. ಇಲ್ಲಿ ನನಗೆ ಎದೆ ಕಲ್ಕೋಗಿರೋದು, ಇಲ್ಲಿ ಚೂರಿ ಯಾಕೆ ಚುಚ್ಚದಂಗ ಆಗ್ತಾ ಇದೆ. ಆ ಮಗುವನ್ನ ಒಬ್ಬ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಎಲ್ಲೆಲ್ಲೋ ಚುಚ್ಚಿ ಸಾಯಿಸಿದಾನೆ ಅಂತಂದ್ರೆ ಅವಂದು ವಿಕೃತಿ ಬಿಡಿ, ಪೈಶಾಚಿಕವಾಗಿದೆ. ಆದ್ರೆ ನಾವು ಮೆರೆದಿರುವುದು ಕೂಡ, ನಾವು ಮರೆತಿರುವುದಂಥದ್ದು ಒಂದು ದೊಡ್ಡ ಪೈಶಾಚಿಕವಾದಂತಹ ಸಂಗತಿ. ಅದು ನಾವು ಅಲ್ಲಿ ಬರುವಂತಹ ಮಕ್ಕಳಿಗೆ, ಮಹಿಳೆಯರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿದರೆ ಇಡೀ ವಿಶ್ವವೇ ಅದನ್ನ ಕೊಂಡಾಡುತ್ತೆ. ವಿ ಆರ್ ಸೆನ್ಸಿಬಲ್ ಅನ್ನುವಂತ ವಿಚಾರ ಬರುತ್ತೆ. ಹಬ್ಬ ಮಾಡುವ ಸಂದರ್ಭದಲ್ಲಿ ಯಾವುದೋ ಮಕ್ಕಳ, ಮಹಿಳೆಯರ ಪ್ರಾಣ ಮಾನ ಹರಣ ಆಗ್ತಾ ಅಲ್ಲಿ ನಾವು ಪುಷ್ಪಾರ್ಚನೆ ಮಾಡ್ತಾ ಇದ್ರೆ, ಅಂಬಾರಿ ಮೆರವಣಿಗೆ ಮಾಡ್ತಾ ಇದ್ರೆ ಯಾರು ಸತ್ರೆ ಸಾಯ್ಲಿ ಬಿಡ್ರಿ ಅನ್ನುವಂಥದ್ದಲ್ಲ ಅದು. ಇದು ಇವತ್ತಿನ ದೇಶ ಬೇರೆ ರೀತಿಯಾಗಿರ್ಬೇಕಾದ ದೇಶ. ಇದು ಪ್ರಜಾಪ್ರಭುತ್ವದ ದೇಶ, ಇದು ರಾಜ ಪರಂಪರೆ ಅಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆ, ಅದರಲ್ಲೂ ಕಟ್ಟ ಕಡೆಯ ಪ್ರಜೆ, ಅವರ ಮಕ್ಕಳು, ಅವರನ್ನ ನಾವು ಇವತ್ತು ಮೆರವಣಿಗೆ ಮಾಡ್ಬೇಕಾಗ್ತದೆ, ಅವರನ್ನ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಕಪ್ಪು ಚುಕ್ಕೆ, ದಸರಾಕ್ಕೆ ಒಂದು ಕಪ್ಪು ಚುಕ್ಕೆ ಬರುವಂತದ್ದು, ಈ ರೀತಿಯ ಹಾಲ್ಗನ್ನಿಯ ಹಸುಳೆಗಳು ಅತ್ಯಾಚಾರಕ್ಕೊಳಗಾಗಿ ಸತ್ತೋದ್ರೆ ಮಾಡಿದ ಎಲ್ಲ ಹಬ್ಬವೂ ಕೂಡ ನೀರಿನಲ್ಲಿ ತಗೊಂಡೋಗಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೇದಂಗಾಗತ್ತೆ. ಈ ರೀತಿಯ ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡಕ್ ಆಗದಿರುವಂತ ಹಬ್ಬ ಆಗುತ್ತಾ? ಯಾರು ಹಬ್ಬ ಅಂತ ಹೇಳ್ತಾರೆ? ಸರಿ ಮಾತನಾಡ್ತೀನಿ ನಿಮ್ ಜೊತೆಗೆ. ಆದ್ರೆ ಬಾಲಕಾರ್ಮಿಕ ಪದ್ಧತಿ ಇದೆ, ಅಂದ್ರೆ ಅದರ ನಿಷೇಧ ಇದೆ ನಮ್ಮಲ್ಲಿ, ಕೆಲಸ ಮಾಡೋ ಹಾಗಿಲ್ಲ ಸ್ಟ್ಯಾನ್ಲಿ ಅವರೇ. ಅಂತ ಸಂದರ್ಭದಲ್ಲಿ 10 ವರ್ಷದ ಮಗು ಕೆಲಸ ಮಾಡುತ್ತೆ. ಇದು ಪರೋಕ್ಷವಾಗಿ ನೀವ್ ಹೇಳ್ತಿದ್ದೀರಿ, ಹೌದು, ದಸರಾಗೆ ಸಂಬಂಧಪಟ್ಟಂತೆನೆ ಮಾತಾಡ್ತಾರೆ, ಜಿಲ್ಲಾಡಳಿತ ಒಂದು ಕ್ರಮ ತಗೋಬೇಕಿತ್ತು, ಎಲ್ಲವೂ ಸರಿ. ಆದ್ರೆ ಒಂದು ಸರ್ಕಾರದ ನೀತಿ ನಿರೂಪಣೆಗಳು ಕೂಡ ಇವರು ಅಂತಲ್ಲ, ಎಲ್ಲ ಶ್ರಮಿಕ ವರ್ಗವನ್ನ ಈಗ ಆ ಮಗು ಅಲ್ಲಿ ಕೆಲ್ಸಕ್ ಬರ್ಲಿಲ್ಲ ಅಥವಾ ರೋಡಲ್ಲಿ ಮಲ್ಗೋ ಪರಿಸ್ಥಿತಿ ಇರ್ಲಿಲ್ಲ ಅಂತಂದ್ರೆ ಈ ತರದ ಘಟನೆ ಆಗ್ತಾನೆ ಇರ್ಲಿಲ್ಲ. ಆ ಮಗು ಶಾಲೆಗೆ ಹೋಗಿ ಆ ಕುಟುಂಬ ಸ್ವಲ್ಪ ಆರ್ಥಿಕವಾಗಿ ಸುಸ್ಥಿರವಾಗಿದ್ರೆ ಈ ತರದ ಕೆಲಸವನ್ನ ಅವರು ಬಹುಶಃ ಮಾಡ್ತಾನೆ ಇರ್ಲಿಲ್ಲ, ಬೇರೆ ತರದ ಕೆಲಸವನ್ನ ಆಯ್ಕೆ ಮಾಡ್ಕೊಳ್ತಿದ್ರು. ಇದೆಲ್ಲವೂ ಅವರ ಇಡೀ ಬದುಕು ಮತ್ತು ಆರ್ಥಿಕ ಸ್ಥಿತಿ ಮೇಲೆ ಅವಲಂಬನೆ ಆಗಿಲ್ವಾ? ಓಕೆ, ಹೇಳಿ ನಿಮ್ ಪ್ರತಿಕ್ರಿಯೆ. ಬಾಲಕಾರ್ಮಿಕ ಪದ್ಧತಿ ಅಂತ ಹೇಳುವಂಥದ್ದು ಇಲ್ಲಿ ಅಮುಖ್ಯ ಅಂತ ಅನ್ಸುತ್ತೆ. ಒಂದು ಏನು ಅಂತಂದ್ರೆ ಅದರಲ್ಲಿ ಹಜಾರ್ಡಸ್, ನಾನ್ ಹಜಾರ್ಡಸ್ ಅಂದ್ರೆ ಅತಿ ತೊಂದರೆ, ಮಗುವಿನ ಸರ್ವತೋಮುಖ ಏಳಿಗೆಗೆ ತೊಂದರೆ ಕೊಡುವಂತಹ ಯಾವ ಕ್ಷೇತ್ರಗಳಿದೆ ಅಲ್ಲಿ ಅವ್ರು ಕೆಲಸ ಮಾಡಂಗಿಲ್ಲ. ಆದ್ರೆ ಇಲ್ಲಿ ಮಗು ತಂದೆ ತಾಯಿಗೆ ಸಪೋರ್ಟೇ ಮಾಡಬಾರ್ದು ಅಂತ ಹೇಳುವ ಕಾನೂನು ಏನು ಇಲ್ಲ. ಇವರು ಹೇಳಿ ಕೇಳಿ ಅಲೆಮಾರಿ ಜನಾಂಗಕ್ಕೆ ಸೇರಿದಂತವ್ರ ಸಂಪ್ರದಾಯ, ಸಂಸ್ಕಾರ, ಸಂಸ್ಕೃತಿ, ಅವರ ಬದುಕೇ ಅಲೆಮಾರಿ, ಅವ್ರ ಜೊತೆಯಲ್ಲೇ ಓಡಾಡ್ತಾ ಇರ್ತಾರೆ. ಅದು ಅವ್ರ ಸಮಸ್ಯೆ ಅಲ್ಲ. ಆದ್ರೆ ಅವರು ಇವತ್ತು ಈ ಊರು, ನಾಳೆ ಮಂಗಳೂರು ಅಂತಂದ್ರೆ ಮಂಗಳೂರಿನ ಜಿಲ್ಲಾಡಳಿತ ಅದನ್ನ ಒಂದು ರೀತಿಯಾಗಿ ಕೇಂದ್ರೀಕರಿಸಿ ನೋಡ್ಬೇಕು. ಆ ಮಗುವನ್ನ, ತಂದೆ ತಾಯಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮಗುವನ್ನ ತಾತ್ಕಾಲಿಕವಾದ ಆಶ್ರಯಕ್ಕೆ ತಗೊಳ್ಬೇಕು. ಅದಕ್ಕೆ ಅವಕಾಶ ಇದೆ. ಅದಕ್ಕೆ ಬೇಕಾದಂತಹ ಏನು ಎಂಟರ್ಟೈನ್ಮೆಂಟ್ ಆಗ್ಬೋದು, ಎಜುಕೇಶನ್ ಆಗ್ಬೋದು, ಎಂಪವರ್ಮೆಂಟ್ ಆಗ್ಬೋದು, ಆ ತಾತ್ಕಾಲಿಕವಾಗಿ ಕೊಡುವಂಥದ್ದು ಎಲ್ಲವನ್ನ ಸರ್ಕಾರದಲ್ಲ ಒಂದು ಕಾರ್ಯಕ್ರಮಗಳಿದ್ದಾವೆ. ಎಲ್ಲಿದ್ದಾವೆ ಆ ಕಾರ್ಯಕ್ರಮ ಅಂತ ಹುಡುಕ್ಬೇಕು ಇವರೆಲ್ಲ ಸೇರ್ಕೊಂಡು. ಈ ಸಂಭ್ರಮದ ಆಚರಣೆಯಲ್ಲಿ ಅವರು ಇದನ್ನ ಮರಿ ಕೂಡುದು. ಅಧಿಕಾರಿಗಳು ಕುದುರೆ ಮೇಲೆ ಕೂತ್ಕೊಂಡು ಓಡೋಕೆನೆ ಯಾವಾಗ್ಲೂ ಹಪಾಪಿಸ್ತಾ ಇರಬಾರ್ದು. ನಾನು ಸ್ವಲ್ಪ ಹೇಳುವಂಥದ್ದು ಅವರಿಗೆ ಕಠೋರವಾಗಿ ಕಾಣ್ಬೋದು, ಆದ್ರೆ
ಅವರ ಏನು ಅಭ್ಯಾಸ ಮಾಡುವಂಥದ್ದು, ಕುದುರೆ ಓಡಿಸೋಕೆ ಅಭ್ಯಾಸ ಎಷ್ಟು ದಿವಸ ತಾಲೀಮ್ ಮಾಡ್ತಾ ಇರ್ತಾರೆ ಇವರೆಲ್ಲ. ಆನೆಯನ್ನ ಕರ್ಕೊಂಡು ಹೋಗಿ ಅದು ಗುಂಡು ಏನು ತೋಪುಗಳಿಗೆ ಹೆದರದಂಗ್ ಮಾಡ್ಲಿಕ್ಕೆ ಎಷ್ಟೊಂದು ಸಾಹಸಗಳನ್ನ ಮಾಡ್ತಿರ್ತಾರೆ ಇವರೆಲ್ಲ. ಅಷ್ಟೇ ಸೆನ್ಸಿಬಲ್ ಆಗಿ ಅಲ್ಲಿಗೆ ಬರುವಂತ ಮಕ್ಕಳು ಮಹಿಳೆಯರ ಪ್ರೊಟೆಕ್ಷನ್ಗೆ ಇವರು ನಿಂತ್ಕೋಬೇಕಾಗತ್ತೆ. ಯಾರ್ಯಾರು ಒಳಗಡೆ ಹರಿವು ಇದೆ, ಪ್ರವಾಸಿಗರ ಹರಿವು ಹೇಗಿದೆ ಅದನ್ನ ಗಮನ ಇಟ್ಟು ನೋಡ್ಬೇಕು. ಯಾರು ಬಂದ್ ಇಳಿತಾ ಇದ್ದಾರೆ, ಅರೆ ಯಾರು ಒಬ್ರು ಭಯೋತ್ಪಾದಕ ಬಂದ್ ಇಳಿದ್ರೆ ಏನ್ ಮಾಡ್ತೀರಾ? ನಾಳೆ ಆಗೋಯ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಸೂಕ್ಷ್ಮವಾದ ವಿಚಾರ. ಮಕ್ಕಳನ್ನ ಮೊದಲು ಪ್ರೊಟೆಕ್ಟ್ ಮಾಡುವಂತದ್ದು ಆದ್ಯ ಕರ್ತವ್ಯ. ಇದರಲ್ಲಿ ಎರಡು ಮಾತಿಲ್ಲ. ಈ ಹೊಣೆಗಾರಿಕೆಯನ್ನ ಅವರ ಕುಟುಂಬದವ್ರ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ. ಅವರು ಬದುಕ್ಲಿಕ್ಕೆ ಈ ಕೆಲಸವನ್ನ ಮಾಡ್ಲೇಬೇಕಾಗತ್ತೆ. ನೀವು ದಸರಾ ಮಾಡಿದ್ರು ಅಷ್ಟೇ, ದೂಸರಾ ಮಾಡಿದ್ರು ಅಷ್ಟೇ, ಅವ್ರು ಹೋಗ್ತಾ ಇರ್ತಾರೆ. ಅವ್ರು ಆ ಜಾಗಕ್ಕೆ ಹೋಗ್ತಾರೆ. ಯಾಕೆ ಅಂತಂದ್ರೆ ಅನ್ನ ಹುಟ್ಟಿಸ್ಕೋಬೇಕಾಗಿದೆ ಅವರು, ಬೇರೆ ಏನೇನೋ ಹುಟ್ಟಿಸ್ಕೊಳಕ್ಕಲ್ಲ. ಪ್ರಶಸ್ತಿ ಪಡಿಲಿಕ್ಕೆ ಬರೋದಲ್ಲ ಅವರು, ಅಥವಾ ಯಾವ್ದು ಸ್ಥಾನಮಾನ ಗಳಿಸ್ಲಿಕ್ಕೆ ದಸರಕ್ಕೆ ಬರೋದಲ್ಲ. ಒಂದು ಆಟಿಕೆ ಮಾರಿದ್ರೆ ಅವ್ರಿಗೇನೋ ₹3 ಸಿಗುತ್ತಲ್ಲ, ಆ ಸಣ್ಣ ಆಸೆಗೋಸ್ಕರ ಅವ್ರು ಬರ್ತಾರೆ. ಅವರನ್ನ ಮೊದಲು ಸೆನ್ಸಿಬಲ್ ಆಗಿ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಮಾಡುವಂತದ್ದು. ಮತ್ತೆ ಅಲ್ಲಿ ಕಾನೂನುಗಳಿದೆ, ಅದನ್ನ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. SOP ಇದೆ. ಇವರು ಇದನ್ನ ಮಾಡ್ಲಿಕ್ಕೆ ನಿಯೋಜಿಸಲ್ಪಟ್ಟಂತವ್ರು ನಮ್ಮ ಜಿಲ್ಲಾಡಳಿತ. ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ SOP ಇದೆ, ಮಹಿಳೆಯರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ SOP ಇದೆ, ಅಲೆಮಾರಿ ಕುಟುಂಬಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಕಾರ್ಯಕ್ರಮಗಳಿದೆ, ಬಾಲ ಕಾರ್ಮಿಕ ಪದ್ಧತಿ ನಿವಾರಣೆಗೋಸ್ಕರ ಕಾರ್ಯಕ್ರಮಗಳಿದೆ. ದಸರಾದ ಸಂಭ್ರಮಾಚರಣೆಯ ಒಂದು ನೆಪದಲ್ಲಿ ಅಥವಾ ಅದರ ಗುಂಗಿನಲ್ಲಿ ಇವೆಲ್ಲವನ್ನ ಮರ್ತು ಬಿಡೋದಿದೆಯಲ್ಲ ಅಧಿಕಾರಿಗಳು. ನಾವು ನೋಡ್ತಾ ಬರ್ತಾ ಇದೀವಲ್ಲ ದಸರಾದಲ್ಲಿ ಏನ್ ನಡೀತಾ ಇರುತ್ತೆ ಅಂತ. ಅದು ಒಂದು ಆಗ್ಲಿ ಎಕ್ಸಿಬಿಷನ್ಸ್, ಅಧಿಕಾರದ ಪರಮಾವಧಿಗಳನ್ನ ತೋರಿಸ್ತಾ ಇರ್ತಾರೆ. ಅದೆಲ್ಲ ಇರ್ಲಿ, ನಾನು ಅದನ್ನು ಕೇಳಲ್ಲ. ಆದ್ರೆ ನಮ್ಮ ಮಕ್ಕಳು ಮಹಿಳೆಯರನ್ನ ಮತ್ತೆ ತಳ ಮಟ್ಟದಲ್ಲಿರುವಂತಹ ಆಶ್ರಯವಿಲ್ಲದೆ ಬರುವಂತವರನ್ನ ಫುಟ್ಪಾತ್ ಅಲ್ಲಿ ಮಲಗಿಸಿ ನಾವು ಹಬ್ಬ ಮಾಡಿದ್ರೆ ಹೆಂಗಿರತ್ತೆ ಅಂತಂದ್ರೆ, ಯಾವುದೋ ಸ್ಲಮ್ ಅಲ್ಲಿ ದೊಡ್ಡ ಉದ್ಯಮಿ ಕಟ್ಕೊಂಡಿದ್ದಾನಲ್ಲ ಅರಮನೆನ, ಧಾರಾವಿಯ ಸ್ಲಮ್ ನಲ್ಲಿ, ಅವನ್ಗೇನ ಮಾನ ಮರ್ಯಾದೆ ಇದೆಯಾ ಅಂತ ಜನ ಇವತ್ತಿಗೂ ಬೈತಾ ಇದ್ದಾರೆ. ಅಗ್ಲಿ ಎಕ್ಸಿಬಿಷನ್ ಆಫ್ ವೆಲ್ತ್ ಅಂತ ಅನ್ಸುತ್ತೆ, ಅಗ್ಲಿ ಎಕ್ಸಿಬಿಷನ್ ಆಫ್ ಏನು ಅಧಿಕಾರ ಅಂತ ಅನ್ಸುತ್ತೆ. ಇದಕ್ಕೆ ಬಲಿಯಾಗ್ತಾ ಇರೋದು ಮಾತ್ರ ತಳವರ್ಗದ ಮಕ್ಕಳು ಅನ್ನುವಂಥದ್ದನ್ನ ನಾವು ಮರೆಯಂಗಿಲ್ಲ, ಅಧಿಕಾರಿಗಳು ಮರಿಬಾರ್ದು. ಅದೇ ನಾನು ಹೇಳುವಂತದ್ದು ಹಣಕಾಸಿನ ಪರಿಹಾರ ಬಹುಶಃ ಕನಿಷ್ಠ ಪರಿಹಾರಗಳಲ್ಲಿ ಒಂದು ಅಂತ ನಾನು ಹೇಳ್ತೇನೆ. ಈ ಒಂದು ಕೃತ್ಯದಿಂದ ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಪಾಠ ಕಲಿಬೇಕಾದದ್ದು ಬೇಕಾದಷ್ಟಿದೆ. ಇಲ್ಲಿ ಮಕ್ಕಳ ಮತ್ತೆ ಮಹಿಳೆಯರ ರಕ್ಷಣೆಗೋಸ್ಕರ ಬರುವಂತ ಯಾವುದೇ ನಾಡ ಹಬ್ಬ ಆಗ್ಲಿ, ಯಾವುದೇ ಆಚರಣೆಗಳಲ್ಲಿ ಎಲ್ಲಿಗೆ ಜನ ಬರ್ಲಿ, ಅವರನ್ನ ಪ್ರೊಟೆಕ್ಟ್ ಮಾಡುವಂತ, ಅವರ ಬೆನ್ಕಟ್ಟಿ ನಿಲ್ಲುವಂತಹ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಮಾಡಬೇಕು. ಮತ್ತೆ ಇರುವಂತಹ SOP ಏನಿದೆ, ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ಸ್ ಏನಿದೆ ಹಬ್ಬದ ಆಚರಣೆಗಳಲ್ಲೂ ಕೂಡ, ಮತ್ತೆ ಈ ಜುವೆನೈಲ್ ಜಸ್ಟಿಸ್ ಆಕ್ಟ್ ಏನಿದೆ, ಇವೆಲ್ಲವನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಅವರು ಹಬ್ಬ ದಿನ ಮರ್ತ್ ಬಿಡಬಾರ್ದು. ಈ ಹಬ್ಬ ಸಂದರ್ಭದಲ್ಲೇ ಇಂಥ ಅವಘಡಗಳು ಜಾಸ್ತಿ ನಡೀತವೆ. ನಾನು ಇಲ್ಲಿ ಕೊನೆಯದಾಗಿ ಅವ್ರಿಗೆ ಹೇಳ್ತಾ ಇರುವಂತದ್ದು, ಹಬ್ಬದ ಒಂದು ನೆಪದಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿಗೆ ಇಳಿಯುವಂತಹ, ಅನೈತಿಕ ಮಾರ್ಗದಲ್ಲಿ ಇಳಿಯುವಂತಹ, ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುವಂತಹ ಜಾಲಗಳಿದ್ದಾವೆ. ಮಕ್ಕಳನ್ನ ಕರ್ಕೊಂಡು ಬಂದು ಭಿಕ್ಷಾಟನೆಗೆ ಇಳಿಸುವಂತ ಜಾಲಗಳಿದ್ದಾವೆ, ವೇಶ್ಯಾವಟಿಕೆ ನಡೆಸುವಂತ ಜಾಲಗಳಿದ್ದಾವೆ. ಇವರೆಲ್ಲರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡಿ ಅಂತ ನಾನು ಇವತ್ತಿಗೂ ಕೂಡ ಪತ್ರವನ್ನ ಕೊಡ್ತಾನೆ ಬರ್ತಾ ಇದ್ದೇನೆ. ಯಾವುದು ಕೆಲಸಗಳು ಮೈಸೂರಿನಲ್ಲಿ ಆಗದೆ ಇರುವಂತದ್ದು ಬೇಸರ ತಂದಿದೆ. ಆ ಬೇಸರದ ನಡುವೆ ಇಂತಹ ಅತ್ಯಾಚಾರ ನಮ್ಮನ್ನ ಎದೆಯನ್ನ ಕಲಕ್ ಬಿಡುತ್ತಾ ಇದೆ. ಅಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.